ಒಂದು ಕೀಬೋರ್ಡ್ ಕೊಟ್ಬಿಟ್ರೆ ಫುಲ್ ದಿನ ನುಡಿಸ್ತೀನಿ, ಆದರೆ ಮಾತಾಡೋ ಅಂದರೆ ಕಷ್ಟ ನನಗೆ. ಓಕೆ, ಈ ಸಿನಿಮಾ ಮ್ಯೂಸಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ಸಾಂಗ್ ಫಸ್ಟ್ ಟೈಮ್ಗೆ ಓಕೆ ಅಂದ್ಬಿಟ್ರು ಇವರು, ಹಬ್ಬ ಸಾಂಗ್ನ. ಆಮೇಲೆ ಲಿರಿಕ್ಸ್ ಎಲ್ಲ ಬಂತು, ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ. ಬಟ್ ವಿಡಿಯೋ ಬಂದಮೇಲೆ ಬೇರೆಯೇ ಆಗೋಯ್ತು ಸಾಂಗು. ಅಂದರೆ ಲಿರಿಕ್ಸು ಮತ್ತು ಟ್ಯೂನ್ ಎಲ್ಲ ಹಾಗೆ ಇತ್ತು, ಅರೇಂಜ್ಮೆಂಟ್ ಸ್ವಲ್ಪ ಜೋವಿಯಲ್ ಆಗಿತ್ತು. ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ಲು ಅದನ್ನ ಇಮೋಷ್ನಲ್ ಆಗಿಟ್ಟಿದ್ದೆ. ಅದಾದಮೇಲೆ ಯಾವಾಗ ಅವ್ರ ವಿಡಿಯೋ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜಾಲಿಯಾಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೆ. ಸೊ ಅದರಿಂದ ಹಬ್ಬ ಈಗ ಚೆನ್ನಾಗಿದೆ ಈಗ. ಸೊ ಇನ್ನೇನು ಬೇರೆ ಏನು ಪ್ರಶ್ನೆಗಳಿದೆಯಾ? ನಾವು ಮೋಸ್ಟ್ಲಿ ನಾವೆಲ್ಲ ಅಂದರೆ ಎಸ್ಪೆಷಲಿ ದ ಟೆಕ್ನಿಕಲ್ ಟೀಮ್ ಹೆಂಗೆ ಅಂತಂತ ಹೇಳಿದ್ರೆ ಮಾತಿಗಿಂತ ಜಾಸ್ತಿ ಕೆಲಸ ಮಾತಾಡಬೇಕು ಅಂತಲೇ ಯೋಚನೆ ಮಾಡೋರು, ಯಾರೇ ಟೆಕ್ನಿಷಿಯನ್ ಆಗಲಿ. ನಾನು ಒಬ್ಬನೇ ಅಂತ ಅಲ್ವಾ ಅಥವಾ ಇವ್ರುಗಳಂತಾನೆ ಅಲ್ಲ. ಸೊ ಆ ಕೆಲಸ ನೀವು ನೋಡಿರ್ತೀರಾ, ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ನಾವು ಎಷ್ಟೇ ಹೇಳಿದ್ರು ಅದು ಔಟ್ ಆಫ್ ಸಿಂಕ್ ಇದೆಯಾ ಅಥವಾ ಸಿಂಕ್ ಇದೆಯಾ ಅಂತ ತಾವುಗಳೇ ಹೇಳಬೇಕು. ಹೇಳಿದ್ನಲ್ಲ, ಸಿನಿಮಾ ಈಗ ನೋಡಿದ್ದು ನೀವು ಒಂದು ಟ್ರೈಲರೇ ಆಗಲಿ ಒಂದು ಸಾಂಗೇ ಆಗಲಿ, ಅಲ್ಲೆಲ್ಲ ನಾವು ಮಾತಾಡಿರ್ತೀವಿ. ಅಂದರೆ ಅಲ್ಲಿ ಕೆಲಸಗಳು ನಡೆದಿರುತ್ತೆ, ಅದು ನೀವು ಹೇಳಬೇಕು. ಏನಾರು ಕೇಳೋದಿದೆಯಾ ಆ ದೃಷ್ಟಿಕೋನದಲ್ಲಿ ತಾವುಗಳು ಅದನ್ನು ಕೇಳಿ ಆದರೆ ಹೇಳ್ಬೋದು ನಮಗೆ ಗೊತ್ತಿರೋ ವಿಚಾರಗಳು. ಇದು ನನ್ನ 3ನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಬಟ್ ಗುರುಕಿರಣ್ ಸರ್ ಮತ್ತು ವಿ ಮನೋಹರ್ ಸರ್ ಮತ್ತು ಅರ್ಜುನ್ ಜನ್ಯ ಅವ್ರ ಜೊತೆ ಎಲ್ಲ ಅವ್ರ ಕೆಳಗಡೆ ಮ್ಯೂಸಿಕ್ ಮಾಡಿದ್ದೀನಿ, ಒಂದು 120 ಸಿನಿಮಾಕ್ಕೆ ಮಾಡಿದ್ದೀನಿ. ಸೊ ಆ ಎಕ್ಸ್ಪೀರಿಯೆನ್ಸಿಂದ ನನಗೆ ಈ ಮ್ಯೂಸಿಕ್ ಮಾಡೋಕ್ಕಾಗಿ ಮಾಡಬೇಕಾಗಿ ಬಂತು. ಅಂದರೆ ವಿತ್ ದ್ಯಾಟ್ ಎಕ್ಸ್ಪೀರಿಯನ್ಸ್ ಐ ವಾಸ್ ಏಬಲ್ ಟು ಡೂ ದಿಸ್. ಈಗ ಏನದು, ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಮಾಡೋಕ್ಕೆ ಬಂದಾಗಲೂ ಅಷ್ಟೇ ಅಷ್ಟು ಸಿನಿಮಾದ್ದು ಎಕ್ಸ್ಪೀರಿಯೆನ್ಸ್ನ ಇದಕ್ಕೆ ಹಾಕಿ ಏನೇನು ಮಾಡ್ಬೋದು ಮಾಡಿದ್ದೀನಿ. ಅಂದರೆ ಮ್ಯೂಸಿಕ್ ಕಮ್ಸ್ ನ್ಯಾಚುರಲಿ ಟು ಮೀ ಬಿಕಾಸ್ ಐ ವಾಸ್ ಬಾರ್ನ್ ಇನ್ ಟು ಮ್ಯೂಸಿಕಲ್ ಫ್ಯಾಮಿಲಿ. ಬಟ್ ಹೊಸ ಸೌಂಡ್ಗಳು ಹುಡುಕಿ ಅದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಇನ್ನೊಂದು 10 ವರ್ಷ ಆದರೂ ಹಳೇದಾಗಬಾರ್ದು ಅನ್ನೋ ಉದ್ದೇಶದಿಂದ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತೀವಿ. ಅದು ಇವರಂತೂ ತುಂಬ ಹಿಂಗೆ ಬೇಕು ಅಂತ ಕೇಳ್ತಾ ಇದ್ದಾಗ ನಮಗೂ ಅವ್ರಿಗಿಂತ ಜಾಸ್ತಿ ಅವ್ರಿಗೆ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಚೆನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿರ್ತೀವಿ. ಸೊ ದಿಸ್ ಇಸ್ ದ ರಿಸಲ್ಟ್. ಇದರಲ್ಲಿ ಚೇತನ್ ಸ್ವಾಸ್ಕ ಅದೇ ಪ್ಯಾರ್ಗೆ ಆಗಿಬಿಟ್ಟೈತೆ ಆಡಿದಾರಲ್ಲ ಅವರು, ಆಮೇಲೆ ಅನುರಾಧ ಭಟ್ ಅವರು, ಆಮೇಲೆ ವಾಸುಕಿ ವೈಭವ್, ಪೂಜಾ ರಾವ್, ವ್ಯಾಸರಾಜ್. ಎಷ್ಟು ಅಬ್ಬಬ್ಬ ಮಾತ್ರ ಫಸ್ಟ್ ಟ್ಯೂನ್ಗೆ ಓಕೆ ಆಯಿತು. ಏನೋ ಗೊತ್ತಿಲ್ಲ ಬಂದು 2ನೇ ಟ್ಯೂನು. ಆಮೇಲೆ ಇನ್ನೊಂದು ಮಳೆ ಆಗದೆ ಅದು 2ನೇ ಟ್ಯೂನೇ. ಸೊ ಅಷ್ಟೇ, 1-2 ಚೇಂಜಸ್ ಅಂದರೆ ಆ ಥರ ಆಗಿದೆ ಅಷ್ಟೇ. ಬಟ್ ಅರೇಂಜ್ಮೆಂಟ್ ಅಂದರೆ ಟ್ಯೂನ್ ಆದಮೇಲೆ ಅದ್ರ ಜೊತೆಗೆ ಡ್ರಮ್ಸ, ತಬ್ಲಾನ, ಗಿಟಾರ, ಕೀಬೋರ್ಡ, ಈ ಕಾನ್ಸೆಪ್ಟ್ ಅದು ಮಾತ್ರ ಚೇಂಜ್ ಆಗ್ತಾಯಿತ್ತು. ಆವಾಗ ಹೊಸ ಅಂದರೆ ಜನ್ರೇಷನ್ ತಕ್ಕಂತೆ ಐಡಿಯಾಸ್ ಬರ್ತಾ ಇರುತ್ತೆ. ನೆಕ್ಸ್ಟ್ ಯಾವುದೋ ಹಾಡು ಕೇಳಿದ ತಕ್ಷಣ ಹಿಂಗೂ ಮಾಡ್ಬೋದಲ್ವ ಅಂತ ಅದನ್ನು ಚೇಂಜ್ ಮಾಡೋದು. ಟೈಮ್ ಇತ್ತು ಅಂದ್ಬಿಟ್ಟು ಚೇಂಜ್ ಮಾಡ್ತಾ ಇದ್ದೆ. ಹಾಂ, ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕೇಳುತ್ತೆ. ನಿಮಗೆ ಹಬ್ಬ ಯಾಕೆ ಇಷ್ಟ ಆಗ್ತಾಯಿದೆ ಅಂದರೆ ಅದು ನ್ಯೂ ಜನ್ರೇಷನ್ ಸೌಂಡ್ಸ್ಗಳು ಯೂಸ್ ಮಾಡಿದ್ದೀವಿ. ಸೊ ಇವಾಗೆಲ್ಲ AI ಜನ್ರೇಟೆಡ್ ಬಂದಿದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಕೆಲವು ಸೌಂಡ್ಸ್ಗಳು ಹೊಸದು ಬಂದಿದೆ. ಅದರಿಂದ ಸ್ವಲ್ಪ ಅದು ನಿಮಗೆ ಸಾಂಗ್ ಕೇಳಿಸ್ದಾಗ ಹೇಳ್ಬೋದು. ಸೊ ಹೊಸ ಸೌಂಡ್ಸ್ ಇದೆ ಅಷ್ಟೇ. ಇವಾಗ ಹಳೆಯ ಗಿಟಾರು, ವೈಲಿನ್ನು ಅದ್ರ ಬದಲು ಸಿಂಥಸೈಸ್ಡ್ ಸೌಂಡ್ಸು ಮತ್ತು AI ಜನ್ರೇಟೆಡ್ ಸೌಂಡ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಸಿನಿಮಾದಲ್ಲಿ ತುಂಬ ರೇರ್ ಅದು ನಡೆಯೋದು ಏನು ಅಂತಂತೇಳಿದ್ರೆ, ಒಂದು ಸಿನಿಮಾಗೆ ಒಂದು ಪಲ್ಲವಿ ಅಂತ ಬರಿತೀವಿ, ನೆಕ್ಸ್ಟ್ ಚರಣಗಳು 2 ರಿಪೀಟ್ ಮಾಡ್ತೀವಿ. ಇವರು ಪರ್ಟಿಕ್ಯುಲರಾಗೆ ನಮ್ಮ ಸಾಲಮನ್ ಸರು ಮತ್ತು ನಮ್ಮ ದೃಷ್ಟಿಕೋನ ಇದ್ದಿದ್ದು ಯಾವುದಕ್ಕೆ, ಈಗ ನೀವು ಒಂದು ಸಾಂಗ್ ಕೇಳಿದ್ರೆ ನೀವು 3 ಸಾಂಗ್ ಕೇಳಿದ ಲೆಕ್ಕ. ಒಂದು ಪಲ್ಲವಿ ಬರುತ್ತೆ, ಒಂದು ಚರಣ ಬರುತ್ತೆ, ಮತ್ತು ಇನ್ನೊಂದು ಚರಣ ಬೇರೆ ಬರುತ್ತೆ. ಸೊ ಆ ಬ್ಲೆಂಡ್ ಮಾಡೋದಿದೆಯಲ್ಲ, ಆ ಬ್ಲೆಂಡ್ ಮಾಡೋ ಆರ್ಟ್ ಏನಿದೆ ಅದು ತುಂಬ ಚೆನ್ನಾಗಿ ನಮ್ಮ ಸಾಂಗ್ಸ್ಗಳು ನೀವು ಮೋಸ್ಟ್ಲಿ ಕೆಲವ್ರು ಕೇಳಿರ್ತೀರಾ, ಕೆಲವ್ರು ಮೊದಲನೇ ಸಲ ಕೇಳಿದಾಗ ನಿಮ್ಗೆ ಏನು ಫೀಲಿಂಗ್ ಬಂದಿರುತ್ತೆ ಅದು ಮಲ್ಟಿಪ್ಲೈ ಆಗುತ್ತೆ ನೀವು ಮತ್ತೆ ಕೇಳಿದಾಗ.
ಮ್ಯೂಸಿಕಲಿ ಏನೋ ನಾವೇನು ಅಚೀವ್ ಮಾಡಬೇಕು ಅಂತ ಅನ್ಕೋತಿದ್ವಿ ಅಥವಾ ಏನು ಹೇಳಬೇಕು ಅಂತ ಅನ್ಕೋತಾ ಇದ್ವಿ, ಅದು ಪಾರ್ಷಲಿ ನಾವು ಕನ್ವಿನ್ಸ್ಡ್ ಆಗಿದ್ದೀವಿ ಆ್ಯಂಡ್ ನಾವು ಕಾನ್ಫಿಡೆಂಟ್ ಆಗಿದ್ದೀವಿ ಅಂತ ಹೇಳಬಲ್ಲೆ. ಒಂದು ನಿಮಿಷ, ಸೋನಲ್ ಅವರು ಕಾರಣಾಂತರಗಳಿಂದ ತೆರಳಬೇಕಾಗಿ ಬಂದಿದೆ, ಇನ್ನೊಂದು ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳಿಬಿಟ್ಟು. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಸೋನಲ್ ಅವರೇ ಬಂದಿದ್ದಕ್ಕಾಗಿ. ಹಾಂ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕದು ಇಟ್ ಬಿಗ್ ಬಿಗ್ ಅಭಿಜಿತ್ ಸರ್ ನನ್ನ ಜರ್ನಿ ನೋಡಿದ್ದಾರೆ, ಅವರೊಂದು ಚಿಕ್ಕದಾಗಿ ಮಾತಾಡಬೇಕು ಅಂತ ಅಂದ್ಬಿಟ್ಟು. ಎಸ್, ಚಿಕ್ಕದಾಗಿ ಅಂತ ಹೇಳಿದ ಮೇಲೆ ಚಿಕ್ಕದಾಗಿ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಲವ್ ಮ್ಯಾಟ್ರ್ ಈ ಒಂದು ಸುಂದರ ಸಭೆಯಲ್ಲಿ ನನಗೆ ವಿರಾಟ್ ಪರಿಚಯ ಮಾಡಿಸಿದ್ದು ಈ ಸಿನಿಮಾದ ಒಬ್ಬ ನಿರ್ಮಾಪಕರು ಪ್ರಭು ಅವ್ರ ಕಡೆಯಿಂದ. ಅವರು ಇವತ್ತು ಬಂದಿಲ್ಲ, ಬಟ್ ಅವ್ರು ಖಂಡಿತವಾಗಿ ಮಿಸ್ ಆಗಿದ್ದಾರೆ ಇಂಥ ಒಂದು ಒಳ್ಳೆಯ ಸಮಯದಲ್ಲಿ. ಆಮೇಲೆ ಈ ಲವ್ ಅಂತ ಮ್ಯಾಟ್ರ್ ಬಂದಾಗ ಇದನ್ನು ಲವ್ ಮ್ಯಾಟ್ರ್ ಬಿಡ ಅಂತ ಅಷ್ಟು ನಾವು ಈಸಿಯಾಗಿ ಹೇಳೋಕ್ಕಾಗೋದಿಲ್ಲ ಇದು. ಯಾಕಂದರೆ ಈ ಲವ್ ಮ್ಯಾಟ್ರ್ ಹಿಂದ್ಗಡೆ ಒಂದು ಹುಡುಗ ಒಂದು ಹುಡುಗಿ, ಎರಡು ಜೀವಗಳ ಸಂಭ್ರಮಾಚರಣೆ ಇರುತ್ತೆ, ಆತ್ಮಾರ್ಪಣೆ ಕೂಡ ಇರುತ್ತೆ ಇದರಲ್ಲಿ. ಯಾಕೆಂದರೆ ಈ ಲವ್ನ ಬೇಸ್ಮೆಂಟಾಗಿ ಒಂದು ನಂಬಿಕೆ ಅಂತ ಇರುತ್ತೆ. ಆ ನಂಬಿಕೆಗೆ ಏಟಾದಾಗ ಎಂಥ ಲವ್ ಎಷ್ಟೇ ಎತ್ತರದ ಬಿಲ್ಡಿಂಗ್ ಇದ್ದರೂ ಅದು ಶೇಕ್ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಲವ್ ಮ್ಯಾಟ್ರ್ ಸಿನಿಮಾನ ಭಾಳ ಪ್ರೀತಿಯಿಂದ ವಿರಾಟ್, ನಾನೊಂದು 6-7 ವರ್ಷಗಳಿಂದ ನೋಡ್ತಾ ಇದ್ದೀನಿ. ವಿರಾಟ ಈ ತಪಸ್ತರ ಮಾಡಿಕೊಂಡು ಈ ಸ್ಟೇಜ್ವರೆಗೂ ಬಂದಿದ್ದಾನೆ. ಈ ವಿರಾಟ್ಗೆ ಸಪೋರ್ಟಿವ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಪ್ರೊಡ್ಯೂಸರ್ ಮೇಡಮ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನಾನು ಈಗ ತಾನೇ ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಈ ಸಮಯದಲ್ಲಿ ಭಾವಿಸ್ತೀನಿ, ಹೇಳ್ತೀನಿ, ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಆದರೆ ನಾನು ಒಂದು ಕನ್ನಡ ಆಡಿಯನ್ಸ್ಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಅಂದರೆ, ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಓಡೋ ಥರ ಮಾಡಿ. ಈ ಲವ್ ಮ್ಯಾಟ್ರ್ ಹಿಂದೆ ಭಾಳಷ್ಟು ಜನದ ಲೈಫ್ ಮ್ಯಾಟ್ರ್ ಇದೆ. ಹಾಗಾಗಿ ಅದು ಕನಸಾಗ್ಬೋದು, ಅದು ಕನಸಿಂದ ಲೈಫ್ ಆಗುತ್ತೆ. ಹಾಗಾಗಿ ಕನ್ನಡ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಚೆನ್ನಾಗಿದ್ದಾಗ ಸೋಲ್ಬಾರ್ದು. ಇದು ನನ್ನ ಕೈಂಡ್ ರಿಕ್ವೆಸ್ಟ್. ಈ ಒಂದು ಸಮಾರಂಭಕ್ಕೆ ನಾನು ಕರೆದು ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಹೋಲ್ ಟೀಮ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಮೀಡಿಯಾಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಥ್ಯಾಂಕ್ ಯು ವಿರಾಟ್. ಆಲ್ ದಿ ಬೆಸ್ಟ್ ಎವ್ರಿವನ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.